ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಜಾಬ್ಸ್ ಫೇರ್ಸ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಾನು ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಏನಿದೆ, ಇಲ್ಲಿರುವಂಥ NTPC ಗ್ರ್ಯಾಜುಯೇಟ್ ಲೆವೆಲ್ ಪೋಸ್ಟರ್ಸ್ ಏನಿದೆ, ಇದರ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಲಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಾನು ಅಪ್ಡೇಟ್ ಮಾಡುವಂತಹ ಜಾಬ್ನ ನೋಟಿಫಿಕೇಷನ್ ನಿಮಗೆ ತಲುಪ್ತದೆ ಅಂತ ಹೇಳ್ತಾ, ಇವತ್ತು NTPC ಪೋಸ್ಟಸ್ ಏನಿದೆ ಅದರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಇದು ಆಲ್ ಓವರ್ ಇಂಡಿಯಾದಲ್ಲಿ ಕಾಲಾಗಿರುವಂಥದ್ದು ರೈಲ್ವೆ ಡಿಪಾರ್ಟ್ಮೆಂಟಿಂದ. NTPC ಅಂದರೆ ಗ್ರ್ಯಾಜುಯೇಟ್ ಲೆವೆಲ್ ಪೋಸ್ಟಸ್. ಇದು ಟೋಟಲ್ ಪೋಸ್ಟು 8113 ಪೋಸ್ಟ್ ಕಾಲಾಗಿರುವಂಥದ್ದು. ಕರ್ನಾಟಕದಲ್ಲಿ ಎಷ್ಟು ಪೋಸ್ಟ್ ಖಾಲಿ ಇದೆ ಅಂತ ಹೇಳಿದರೆ 496 ಪೋಸ್ಟ್ ಖಾಲಿ ಇರುವಂಥದ್ದು ಕರ್ನಾಟಕದಲ್ಲಿ. ಇನ್ನು ಅಪ್ಲಿಕೇಶನ್ ಹಾಕಲಿಕ್ಕೆ ಸ್ಟಾರ್ಟ್ ಯಾವತ್ತಾಗಿದೆ ಅಂತೇಳಿ ನೋಡೋದಾದರೆ, ಅಂದರೆ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಯಾವತ್ತು ಅಂತ ನೋಡೋದಾದರೆ 14/9/2024, ಅಂದರೆ ಸೆಪ್ಟೆಂಬರ್ 14ನೇ ತಾರೀಕಿಂದ ಅಪ್ಲಿಕೇಶನ್ ಹಾಕಲಿಕ್ಕೆ ಸ್ಟಾರ್ಟ್ ಆಗಿರುವಂಥದ್ದು. ಇನ್ನು ಅಪ್ಲಿಕೇಶನ್ ಹಾಕಲಿಕ್ಕೆ ಕೊನೆಯ ದಿನ ಯಾವುದು ಅಂತ ನೋಡೋದಾದರೆ 13/10/2024, ಅಕ್ಟೋಬರ್ 13ನೇ ತಾರೀಕಿಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಲಾಸ್ಟ್ ಡೇಟ್ ಆಗಿರುತ್ತದೆ. ಆ್ಯಂಡ್ ಫೀಸ್ ಪೇ ಮಾಡಲಿಕ್ಕೆ 14ಗೆ ಲಾಸ್ಟ್ ಡೇಟ್ ಆಗಿರ್ತದೆ. ಇನ್ನು ಹುದ್ದೆಗಳ ವಿವರ ನೋಡೋದಾದರೆ, ಯಾವ್ಯಾವ ಪೋಸ್ಟ್ ಎಷ್ಟೆಷ್ಟು ಇದೆ ಅಂತೇಳಿ ನೋಡೋದಾದರೆ, ಚೀಫ್ ಕಮರ್ಷಿಯಲ್ ಟಿಕೆಟ್ ಕಲೆಕ್ಟರ್ ಪೋಸ್ಟು ಟೋಟಲ್ ಪೋಸ್ಟ್ ಇರುವಂಥದ್ದು 1736 ಪೋಸ್ಟ್ ಖಾಲಿ ಇರುವಂಥದ್ದು. ಇನ್ನು ಏಜ್ ಲಿಮಿಟ್ ಎಷ್ಟಿರಬೇಕು ಅಂತೇಳಿ ನೋಡೋದಾದರೆ 18 ಇಯರ್ಸ್ ಕಂಪ್ಲೀಟ್ ಆಗಿರಬೇಕು ಮತ್ತು 36 ಇಯರ್ಸ್ ಒಳಗಡೆ ಇರಬೇಕು. ಇನ್ನು ಕ್ವಾಲಿಫಿಕೇಷನ್ ಏನಿರಬೇಕು ಅಂತ ಹೇಳಿದರೆ, ಯಾವುದೇ ಅಂಗೀಕೃತ ವಿಶ್ವವಿದ್ಯಾನಿಲಯದಿಂದ ಪದವಿಯನ್ನು ಪಡ್ಕೊಂಡಿರಬೇಕು. ಎನಿ ಡಿಗ್ರಿ ಮಾಡಿದರೆ ಇದಕ್ಕೆ ಅಪ್ಲಿಕೇಶನನ್ನು ಹಾಕ್ಬೋದು. ಇನ್ನು ಎರಡನೇ ಹುದ್ದೆ ಯಾವುದು ಅಂತೇಳಿ ನೋಡೋದಾದರೆ ಸ್ಟೇಷನ್ ಮಾಸ್ಟರ್. ಟೋಟಲ್ ಪೋಸ್ಟು 994 ಪೋಸ್ಟು ಖಾಲಿ ಇರುವಂಥದ್ದು. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು ಅಂತ ಹೇಳಿದ್ರೆ ಡಿಗ್ರಿ ಆಗಿರಬೇಕು. ಏಜ್ ಲಿಮಿಟ್ 18 to 36 ಇಯರ್ಸ್, ಅಂದರೆ 18 ಇಯರ್ಸ್ ಕಂಪ್ಲೀಟ್ ಆಗಿರಬೇಕು ಮತ್ತು 36 ಇಯರ್ಸ್ ಕಂಪ್ಲೀಟ್ ಒಳಗಡೆ ಇರಬೇಕು ಅಂಥವರಿಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಇನ್ನು ಮೂರನೇ ಹುದ್ದೆ ಯಾವುದು ಅಂತೇಳಿ ನೋಡೋದಾದರೆ ಗೂಡ್ಸ್ ಟ್ರೈನ್ ಮ್ಯಾನೇಜರ್. ಟೋಟಲ್ ಪೋಸ್ಟು 3144 ಪೋಸ್ಟು ಖಾಲಿ ಇರುವಂಥದ್ದು. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರಬೇಕು ಅಂತ ಹೇಳಿದರೆ, ಅದು ಅಂಗೀಕೃತ ವಿಶ್ವವಿದ್ಯಾನಿಲಯದಿಂದ ಪದವಿಯನ್ನು ಪಡೆದುಕೊಂಡಿರಬೇಕು. ಏನೇ ಡಿಗ್ರಿ ಮಾಡಿದರೆ ಇದಕ್ಕೆ ಅಪ್ಲಿಕೇಶನನ್ನು ಹಾಕ್ಬೋದು. ಏಜ್ ಲಿಮಿಟ್ 18 ಇಯರ್ಸ್ ಟು 36 ಇಯರ್ಸ್ ಈ ಒಳಗಡೆ ಇದ್ದರೆ ಇದಕ್ಕೆ ಅಪ್ಲಿಕೇಶನನ್ನು ಹಾಕ್ಬೋದು. ಇನ್ನು ನಾಲ್ಕನೇ ಹುದ್ದೆ ಯಾವುದು ಅಂತೇಳಿ ನೋಡೋದಾದರೆ ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್. ಟೋಟಲ್ ಪೋಸ್ಟು 1507 ಪೋಸ್ಟ್ ಖಾಲಿ ಇರುವಂಥದ್ದು. ಏಜ್ ಲಿಮಿಟ್ 18 ಇಯರ್ಸ್ ಕಂಪ್ಲೀಟ್ ಆಗಿರಬೇಕು ಮತ್ತು 36 ಇಯರ್ಸ್ ಒಳಗಡೆ ಇರಬೇಕು. ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು ಅಂತೇಳಿ ನೋಡೋದಾದರೆ ಎನಿ ಡಿಗ್ರಿ, ಯಾವುದೇ ಡಿಗ್ರಿ ಮಾಡಿದರೂ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಟೈಪಿಂಗ್ ಆಗಿರಬೇಕು. ಟೈಪಿಂಗಲ್ಲಿ ಸರ್ಟಿಫಿಕೇಟ್ ಹೊಂದಿದರೆ ಇದಕ್ಕೆ ಅಪ್ಲಿಕೇಶನನ್ನು ಹಾಕ್ಬೋದು. ಇನ್ನು ಐದನೇ ಪೋಸ್ಟ್ ಯಾವುದು ಅಂತೇಳಿ ನೋಡೋದಾದರೆ ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್. ಟೋಟಲ್ ಪೋಸ್ಟು 732 ಪೋಸ್ಟ್ ಖಾಲಿ ಇರುವಂಥದ್ದು. ಇನ್ನು ಏಜ್ ಲಿಮಿಟ್ 18 ಇಯರ್ಸ್ ಕಂಪ್ಲೀಟ್ ಆಗಿರಬೇಕು, ಹಾಗೆ 36 ಇಯರ್ಸ್ ಒಳಗಡೆ ಇರಬೇಕು. ಎಜುಕೇಷನ್ ಕ್ವಾಲಿಫಿಕೇಷನ್ ಎನಿ ಡಿಗ್ರಿ ಮಾಡ್ಕೊಂಡಿರಬೇಕು ಮತ್ತು ಟೈಪಿಂಗನ್ನು ಮುಗಿಸಿರಬೇಕು. ಸರ್ಟಿಫಿಕೇಟ್ ಹೊಂದಿದರೆ ಅವರಿಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಅಪ್ಲಿಕೇಶನನ್ನು ಯಾವ ರೀತಿ ಹಾಕೋದು ಅಂತ ಹೇಳಿ ನೋಡೋದಾದರೆ ಆನ್ಲೈನ್ ಮೋಡಲ್ ಅಪ್ಲಿಕೇಶನ್ ಹಾಕೋದು. ಅವ್ರ ಆಫಿಷಿಯಲ್ ವೆಬ್ಸೈಟ್ ಏನಿದೆ ಅದಕ್ಕೆ ಹೋಗಿ ಅಪ್ಲಿಕೇಶನನ್ನು ಹಾಕುವಂಥದ್ದು. ಆ್ಯಂಡ್ ಎಕ್ಸಾಮ್ ಫೀಸ್ ಏನಿದೆ ಅದು ಎಷ್ಟಿದೆ ಅಂತ ಹೇಳಿ ನೋಡೋದಾದರೆ GM ಇರ್ಬೋದು ಅಥವಾ ಮೇಲ್ ಕ್ಯಾಂಡಿಡೇಟ್ ಏನಿದ್ದಾರೆ ಅವರಿಗೆ 500 ರುಪೀಸ್ ಎಕ್ಸಾಮ್ ಫೀಸ್ ಇರುತ್ತೆ. ಇದನ್ನು ಅವರ ಬ್ಯಾಂಕ್ ಚಾರ್ಜಸ್ ಏನಿದೆ ಅದರ ಡಿಡಕ್ಟ್ ಮಾಡಿಕೊಂಡು ಆಫ್ಟರ್ ದ CBT ಅವರು ನಿಮಗೆ ಅಮೌಂಟನ್ನು 400 ರುಪೀಸ್ ಅಮೌಂಟನ್ನು ರೀಫಂಡ್ ಮಾಡ್ತಾರೆ. ಅಂದರೆ ಯಾರು ಫಸ್ಟ್ CBTಯನ್ನು ಅಟೆಂಡ್ ಮಾಡ್ತಾರೆ ಅವರಿಗೆ ಮಾತ್ರ ಈ ಅಮೌಂಟು 400 ರುಪೀಸ್ ರೀಫಂಡ್ ಮಾಡ್ತಾರೆ ಅವರು. ಆಮೇಲೆ SC ST ಇರ್ಬೋದು, ವಿಮೆನ್ಸ್ ಫೀಮೇಲ್ ಕ್ಯಾಂಡಿಡೇಟ್ ಇರ್ಬೋದು ಅಥವಾ ಎಕ್ಸ್ ಸರ್ವಿಸ್ ಮೆನ್ ಇರ್ಬೋದು, ಟ್ರಾನ್ಸ್ಜೆಂಡರ್ ಇರ್ಬೋದು, ಇವರಿಗೆಲ್ಲ 250 ರುಪೀಸ್ ಅಮೌಂಟು ಎಕ್ಸಾಮ್ ಫೀಸ್ ಇರುತ್ತೆ. ಮತ್ತು ಇದನ್ನು ಇವರ ಬ್ಯಾಂಕ್ ಚಾರ್ಜಸ್ ಏನಿದೆ ಇದನ್ನು ಡಿಡಕ್ಟ್ ಮಾಡ್ಕೊಂಡು 250 ರುಪೀಸ್ನವರು ರೀಫಂಡ್ ಮಾಡ್ತಾರೆ. ಅದು ಯಾವಾಗ ರೀಫಂಡ್ ಮಾಡ್ತಾರೆ ಅಂತ ಹೇಳಿದರೆ CBT ಎಕ್ಸಾಮ್ ಯಾರೆಲ್ಲ ಅಟೆಂಡ್ ಮಾಡ್ತೀರಾ ಆಫ್ಟರ್ ದ CBT ಎಕ್ಸಾಮು ಅವರು ಈ ಅಮೌಂಟನ್ನ ರೀಫಂಡ್ ಮಾಡುವಂಥದ್ದು. ಇನ್ನು ಪೇಮೆಂಟನ್ನು ಆನ್ಲೈನಲ್ಲೇ ಮೂಲಕನೇ ಮಾಡುವಂಥದ್ದು. ಆನ್ಲೈನ್ ಪೇಮೆಂಟ್ ಮೂಲಕನೇ ಅಪ್ಲಿಕೇಶನ್ ಹಾಕೋದನ್ನೇ ಪೇ ಮಾಡುವಂಥದ್ದು.
ಇನ್ನು ವೆಬ್ಸೈಟ್ ಲಿಂಕ್ ಏನಿದೆ ಇದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ, ಅಪ್ಲಿಕೇಶನ್ ಹಾಕಿ. ಯಾರೆಲ್ಲ ಡಿಗ್ರಿ ಮುಗಿಸಿದ್ದೀರಾ, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಏನಿದೆ ಇದರಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಯಾರಿಗೆಲ್ಲಾದರೂ ವರ್ಕ್ ಮಾಡಬೇಕು ಅಂತ ಏನಾದರೂ ಅನಿಸಿದರೆ ಇದಕ್ಕೆ ಅಪ್ಲಿಕೇಶನನ್ನು ಹಾಕ್ಬೋದು. ಡಿಗ್ರಿ ಕಂಪ್ಲೀಟ್ ಮಾಡಿದರೆ ಸಾಕು, ಅವರಿಗೆ ಅಪ್ಲಿಕೇಶನ್ ಹಾಕ್ಬೋದು. ಇವತ್ತಿನ ವಿಡಿಯೋದಲ್ಲಿ ನಾನು NTPC ಲೆವೆಲ್ ಗ್ರ್ಯಾಜುಯೇಟ್ ಲೆವೆಲ್ ಪೋಸ್ಟರ್ಸ್ ಏನಿದೆ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂತ ಅಂದ್ಕೋತೀನಿ. ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.